ವೆಲ್ಕಮ್ ಟು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್. ನಾವು ಈಗ ಸುಜೋಕ್ ಅಡ್ವಾನ್ಸ್ ಕ್ಲಾಸ್ ಸುಜೋಕ್ ಮೆರಿಡಿಯನ್ ಥೆರಪಿಯಲ್ಲಿ ಇನ್ ಆ್ಯಂಡ್ ಯಾಂಗ್ ಕ್ಲಾಸನ್ನು ನಾವು ತಗೊಳ್ತಾ ಇದ್ದೀವಿ. ಸೊ ಇವತ್ತು ನೆನ್ನೆ ಇನ್ ಆಗಿದೆ, ಇವತ್ತು ನಾವು ಯಾಂಗ್ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಸೊ ನಾವು ಯಾಂಗ್ ಎನರ್ಜಿ ಬಗ್ಗೆ ಕಲಿಯೋಣ. ಫಸ್ಟು ಯಾಂಗ್ ಅಂದರೆ ಏನು? ಯೂಶ್ವಲಿ ನಾವು ಯಾಂಗ್ ಅಂದರೆ ಏನು ಹೇಳ್ತೀವಿ? ಯಾಂಗ್ ಅಂದರೆ ಯೂಶ್ವಲಿ ಬಿಸಿ ಅಂತ ಹೇಳ್ತೀವಲ್ವಾ. ಸೊ ಬಿಸಿ ಅಂದರೆ ಚಲನೆ ಇರುತ್ತೆ ಸಹಜವಾಗಿ. ಎಲ್ಲಿ ಬಿಸಿ ಇರುತ್ತೆ ಅಲ್ಲಿ ಚಲನೆ ಇರುತ್ತೆ, ಎಲ್ಲಿ ವಿಂಡ್ ಇರುತ್ತೆ ಅಲ್ಲಿ ಚಲನೆ ಇರುತ್ತೆ. ವಿಂಡ್ ಇರೋ ಜಾಗದಲ್ಲಿ ಬಿಸಿ ಸಹಜವಾಗಿರುತ್ತೆ. ಸೊ ಚಲನೆ ಯಾಂಗ್ ಅಂದರೆ ಚಲನೆ ಮತ್ತು ಹೀಟ್ ಅಂತಲೂ ಹೇಳ್ಬೋದು, ಆ್ಯಕ್ಷನ್ ಮೂಮೆಂಟಮ್ ಅಂತಲೂ ಹೇಳ್ಬೋದು. ಸೊ ಯಾಂಗ್ ಈಸ್ ಎನರ್ಜಿ, ಅದರ ಫಂಕ್ಷನ್ ಇರುತ್ತೆ. ಯಾಂಗ್ ಅಂದ್ರೇ ಫಂಕ್ಷನ್, ಒಂದು ಎನರ್ಜಿ ಸ್ಟೇಟ್ ಸಹ ಹೌದು. ಇನ್ನು ಏನೇನು ಕೆಲಸ ಮಾಡುತ್ತೆ? ಯೂಶ್ವಲಿ ಯಾಂಗನ್ನು ಪೋಷಣೆ ಮಾಡೋವಂಥದ್ದು ಇನ್ನು. ಸೊ ಇನ್ನಿರೋ ಜಾಗದಲ್ಲಿ ಯಾಂಗ್ ಸಹಜವಾಗಿರುತ್ತೆ. ಇನ್ನು ಕೆಲವು ಸಮಯ ಜಾಸ್ತಿ ಆಗ್ಬೋದು. ಇನ್ ಇಲ್ದಿರ ಯಾಂಗ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಇನ್ ಡಿಫಿಷಿಯನ್ಸಿ ಆಗ್ಬೋದು, ಬಟ್ ಯಾಂಗ್ ಇರುತ್ತೆ. ಇನ್ ಡಿಫಿಷಿಯನ್ಸಿ ಆದರೂ ಸಹ ಯಾಂಗ್ ಇರುತ್ತೆ. ಇನ್ ಝೀರೋ ಆಗೋಕ್ಕೆ ಸಾಧ್ಯ ಇಲ್ಲ. ಇನ್ ಝೀರೋ ಯಾವಾಗ ಆಗುತ್ತೆ ಅಂದರೆ ನಮ್ಮ ಕೊನೆಯ ಸಮಯದಲ್ಲಿ ಮಾತ್ರನೇ ಇನ್ ಝೀರೋ ಆಗುತ್ತೆ. ಅಷ್ಟು ಸುಲಭವಾಗಿ ಅದು ಝೀರೋ ಆಗೋದಿಲ್ಲ, ಅದು ಸಾಕಷ್ಟು ಸಮಯ ತಗೊಳುತ್ತೆ. ಇನ್ನಿಂದ ಯಾಂಗ್ ಬೇರ್ಪಟ್ಟ ಮೇಲೆ ಅದು ಸಾಕಷ್ಟು ಸಮಯದಲ್ಲಿ ಇನ್ ಝೀರೋ ಸ್ಟೇಟ್ಗೆ ಹೋಗುವಂಥದ್ದು. ಸೊ ಸರಳವಾಗಿ ನಾವು ಯಾಂಗ್ ಕೆಲಸ ಅಂತ ಹೇಳ್ಬೋದು, ಅಂದರೆ ಫಂಕ್ಷನ್ನು. ಈಗ ಸೂರ್ಯ ಯಾಂಗ್ ಅಂತ ಎಲ್ಲರೂ ಹೇಳಿದ್ದೀರ. ಸೂರ್ಯನಿಂದ ನಮಗೆ ಸಹಜವಾಗಿ ಬೆಂಕಿ ಬರುತ್ತೆ, ಶಾಖ ಅಲ್ವಾ, ಶಾಖ ಇದೆ. ಸೊ ಎಲ್ಲಿ ಬೆಂಕಿ ಇರುತ್ತೆ ಅಲ್ಲಿ ಸಹಜವಾಗಿ ನಮಗೆ ಶಾಖ ಇರುತ್ತೆ. ಸೊ ಎಲ್ಲಿ ಶಾಖ ಇರುತ್ತೆ ಅಲ್ಲಿ ನಮಗೆ ಮೂಮೆಂಟಮ್ ಇರುತ್ತೆ. ಫಂಕ್ಷನ್ ಅನ್ನೋದು ನಮಗೆ ಸ್ಟಾರ್ಟ್ ಆಗೋದೇ ಅಲ್ಲಿ. ಸೊ ನಿಮ್ಮ ದೇಹದಲ್ಲಿ ಇನ್ನಿರೋ ಜಾಗದಲ್ಲಿ ಸಹಜವಾಗಿಯೇ ಯಾಂಗ್ ಕ್ರಿಯೇಟ್ ಆಗುತ್ತೆ. ಯಾಂಗ್ ಇರೋ ಕಡೆ ಸಹಜವಾಗಿ ಫಂಕ್ಷನ್ ಸಹ ಇರುತ್ತೆ. ಸೊ ಇನ್ ಆ್ಯಂಡ್ ಯಾಂಗ್ ಯಾವಾಗಲೂ ಜೊತೆಯಲ್ಲಿರುತ್ತೆ. ನಾವು ಆಗಲೇ ಕಲ್ತಿದ್ದೀವಿ, ಇನ್ ಆ್ಯಂಡ್ ಯಾಂಗ್ ಎರಡೂ ಅಪೋಸಿಟ್ ಹೌದು, ಎರಡೂ ಜೊತೆಯಾಗಿರುತ್ತೆ. ಎರಡೂ ಒಂದರಲ್ಲಿ ಒಂದಿರುತ್ತೆ. ಒಂದು ಇನ್ನೊಂದನ್ನು ಪೋಷಣೆ ಮಾಡುತ್ತೆ, ಇನ್ ಯಾಂಗನ್ನು ಪೋಷಣೆ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಯಾಂಗ್ ಇದ್ದರೆ ಮಾತ್ರ ಇನ್ನನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಂಗ್ ಯೂಶ್ವಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಎಫೆಕ್ಟಿವ್ ಆಗಿ ಕೆಲಸ ಮಾಡೋವಂಥದ್ದು. ಫಸ್ಟ್ ಯಾಂಗ್ ಜನ್ರೇಟ್ ಎಲ್ಲ ಆಗೋದು ಅಂದರೆ ಡೈಜೆಸ್ಟಿವ್ ಸಿಸ್ಟಮ್. ಸೊ ಎಲ್ಲಿಂದ ಜನ್ರೇಟ್ ಆಗುತ್ತೆ? ಒನ್ಸ್ ಅಗೇನ್ ಪಂಚಭೂತಗಳಿಂದನೇ. ಯಾವ ಆರ್ಗನ್ನು ಯಾವ ಪಂಚಭೂತಗಳಿಗೆ ಲಿಂಕ್ ಇರುತ್ತೆ, ಯಾವ ಪಂಚಭೂತ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಆ ಶಕ್ತಿಯನ್ನು ಪಡ್ಕೊಳ್ಳೋವಂಥದ್ದು ನಮ್ಮ ಆರ್ಗನ್ಸ್. ಎಕ್ಸಾಂಪಲ್ ಹೇಳಬೇಕಾದ್ರೆ, ನೀವು ಊಟ ಮಾಡಿದ ತಕ್ಷಣ ನಿಮ್ಮಲ್ಲಿ ಏನು ಸ್ಟಾರ್ಟ್ ಆಗುತ್ತೆ? ನಾವು ಊಟ ಮಾಡ್ತೀವಿ, ಊಟ ಮಾಡಿದ ತಕ್ಷಣ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಡೈಜೆಷನ್ ಆ ವ್ಯಕ್ತಿಗೆ ಸ್ಟಾರ್ಟ್ ಆಗಿದೆ ಅಂದರೆ ಸೊ ಅವನಲ್ಲಿ ಯಾಂಗ್ ಇದೆ ಅಂತ ನಾವು ತಿಳಿಬೇಕು. ಸಪೋಸ್ ಡೈಜೆಷನ್ ಸ್ಟಾರ್ಟ್ ಆಗಲಿಲ್ಲ, ಅವನಿಗೆ ಹೆವಿನೆಸ್ ಆಯಿತು, ನಿದ್ರೆ ಬಂತು, ಬಾಡಿ ಕೋಲ್ಡ್ ಆಯಿತು, ಸೊ ನಾವೇನು ತಿಳಿಬೇಕಾಗ ಅವನಲ್ಲಿ ಇನ್ನು ಎಕ್ಸಸ್ ಇದೆ, ನಾವು ಮತ್ತೆ ಇನ್ನು ಕೊಟ್ಟಿದ್ದೀವಿ, ಆ ಇನ್ನು ಯಾಂಗ್ ಇಲ್ಲದೆ ಇರೋದ್ರಿಂದ ಅದು ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಹೊಟ್ಟೆನಲ್ಲಿ. ಸೊ ಅವಾಗ ಏನು ಹೇಳುತ್ತೆ? ದೇಹದಲ್ಲಿರೋ ಬೇರೆ ಬೇರೆ ಕಡೆ ಇರ್ತಕ್ಕಂಥ ಎಲ್ಲ ಯಾಂಗ್ ಎನರ್ಜಿನೂ ಎಳ್ಕೊಳ್ಳುತ್ತೆ ಹೊಟ್ಟೆಗೆ. ಅವಾಗ ಏನಾಗುತ್ತೆ? ನಮಗೆ ಮಂಪರು ಬಂದಂಗೆ ಆಗುತ್ತೆ, ನಿದ್ರೆ ಬಂದಂಗೆ ಆಗುತ್ತೆ, ಸುಸ್ತಾಗುತ್ತೆ, ಯಾವುದರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಯಾವುದೇ ಪೇಷಂಟಲ್ಲಿ ಊಟ ಆದಮೇಲೆ ಹೆವಿನೆಸ್ ಬರ್ತಾ ಇದೆ ಅಂತ ಒಂದು ಕಂಪ್ಲೇಂಟ್ ಮಾಡಿದ್ರೆ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ವ್ಯಕ್ತಿಯಲ್ಲಿ ಇನ್ ಎಕ್ಸಸ್ ಇರುತ್ತೆ, ಯಾಂಗ್ ಡಿಫಿಷಿಯನ್ಸಿ ಇರುತ್ತೆ. ಸೊ ಈ ಪೇಷಂಟನ್ನು ನೀವು ಯಾಂಗ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತಲೇ ಕರಿಬೇಕು, ಇನ್ ಎಕ್ಸಸ್ ಅಂತ ಹೇಳೋಂಗಿಲ್ಲ. ಇದನ್ನು ಇನ್ ಎಕ್ಸಸ್ ಇದ್ದು ಅವನಲ್ಲಿ ಯಾಂಗ್ ಕರೆಕ್ಟಾಗಿದ್ದಿದ್ರೆ ಈ ಸಿಂಪ್ಟಮ್ಸ್ ಬರ್ತಾ ಇರಲಿಲ್ಲ. ಬೇಸ್ಡ್ ಆನ್ ಇನ್ ಆ್ಯಂಡ್ ಯಾಂಗ್ ಮುಖ್ಯ, ಯಾವ ಜಾಗದಲ್ಲಿದೆ ಅಂತ ತಿಳಿಬೇಕು. ಸೊ ಅದು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ,
ಇನ್ನು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಇನ್ನು ಜಾಸ್ತಿ ಇರೋದು ಹೌದು ಹೊಟ್ಟೆನಲ್ಲಿ, ಬಟ್ ಯಾಂಗ್ ಕಡಿಮೆ ಇರೋದ್ರಿಂದ ಸೊ ನಮಗಿಲ್ಲಿ ಆ ಪ್ರಾಬ್ಲಮ್ಸ್ ಸಿಂಪ್ಟಮ್ಸ್ ಈ ರೀತಿಯಾಗಿ ಬಂತು. ಸೊ ಇದನ್ನು ನಾವು ಯಾಂಗ್ ಡಿಫಿಷಿಯನ್ಸಿ ಅಂತ ತಗೊಳ್ತೀವಿ. ಡೇ ಒನ್ನಲ್ಲಿ ಕನ್ಫ್ಯೂಷನ್ ಇರುತ್ತೆ, ಇದು ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ಫಸ್ಟು ಇನ್ ಆ್ಯಂಡ್ ಯಾಂಗ್ ಸೆಗ್ರಿಗೇಟ್ ಮಾಡ್ಕೊಳ್ಳಿ, ಆರ್ಗನ್ನ ಸೆಗ್ರಿಗೇಟ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ ಆ್ಯಂಡ್ ಯಾಂಗನ್ನು ಮತ್ತೆ ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಇದೆಲ್ಲ ಹೆಂಗಾಗಬೇಕು ಅಂದರೆ, ನೀವು ಪೇಷಂಟನ್ನು ಸಿಂಪ್ಟಮ್ಸ್ ಅನಾಲಿಸಿಸ್ ಕೇಳ್ತಾ ಇರ್ತೀರಲ್ವ, ಕೇಳೋವಾಗಲೇ ಹಂಗಂಗೆ ನೀವು ಬರಿತಾ ಹೋಗಬೇಕು. ಬರೆದಿರೋದನ್ನು ಡಯಾಗ್ನೈಸ್ ಮಾಡ್ತಾ ನಾವು ಹಂಗೆ ಚೇಂಜ್ ಮಾಡ್ತಾ ಹೋಗಬೇಕು. ಸೊ ಇದು ಇನ್ನಿದೆ, ಇದು ಯಾಂಗಿದೆ, ಇದು ಇನ್ ಡಿಫಿಷಿಯನ್ಸಿ ಇದೆ, ಇದು ಯಾಂಗ್ ಡಿಫಿಷಿಯನ್ಸಿ ಇದೆ. ಇದನ್ನು ಕರೆಕ್ಟಾಗಿ ಅನಲೈಸ್ ಮಾಡ್ತಾ ಹೋಗಬೇಕು. ನೀವು ಪ್ರತಿಯೊಂದು ಪೇಷಂಟ್ಗೂ ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ ಡಿಫಿಷಿಯನ್ಸಿ ಇದೆಯಾ, ಯಾಂಗ್ ಡಿಫಿಷಿಯನ್ಸಿ ಇದೆಯಾ, ಇನ್ ಎಕ್ಸಸ್ ಇದೆಯಾ, ಯಾಂಗ್ ಎಕ್ಸಸ್ ಇದೆಯಾ ಅಂತ ನೀವು ಪ್ರತಿಯೊಂದು ಪೇಷಂಟ್ಗೂ ನೀವು ಆ ಒಂದು ಪದನ ಬಳಸ್ತಾ ಹೋದರೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಲೆವೆಲಲ್ಲಿ ನೀವೇನು ಮಾಡಿದ್ದೀರಾ ತಪ್ಪನ್ನು ತಿಳ್ಕೊಬೋದು. ನೀವೇನು ಬರೀಲಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟಲ್ಲಿ ಆ ತಪ್ಪನ್ನು ನೀವು ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಪೇಷಂಟನ್ನು ಡಟಾ ಇಟ್ಕೊಳ್ಳಿ, ಪ್ರತಿಯೊಂದು ರೈಟಿಂಗಲ್ಲಿ ಇಟ್ಕೊಳ್ಳಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಡಟಾ ಎಲ್ಲನೂ ಪೇಷಂಟ್ ಬಂದಾಗ ತೆಗೆದು ನೀವೇ ನೋಡಿ. ಸೊ ಹಿಂದೆ ಏನು ಮಾಡಿದ್ದೀವಿ ಅದು ಕರೆಕ್ಟಾಗಿದ್ದರೆ ವರ್ಕ್ ಆಗಿರುತ್ತೆ, ಅದು ತಪ್ಪಾಗಿದ್ದರೆ ವರ್ಕ್ ಆಗಿರೋದಿಲ್ಲ. ಇಷ್ಟೇ ಸಿಂಪಲ್. ನೀವಾಗಲೇ ಎಲ್ಲರೂ ಹೇಳಿದ್ದೀರಾ ಯಾಂಗ್ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂತ, ಒಂದು ಲೀಸ್ಟೇ ಕೊಟ್ಬಿಟ್ಟಿದ್ದೀರಾ ನನಗೆ. ದೇಹ ಬಿಸಿ ಇರುತ್ತೆ, ಕೋಪ ಬರುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ, ಮನೇಲಿ ಶಾಂತಿ ಇರೋದಿಲ್ಲ, ಶಾಂತಿ ಹೊರಗೆ ಹೋಗ್ಬಿಡ್ತಾಳೆ ಅಂತ ಹೇಳಿದ್ರಿ ನೀವು. ಸೊ ಶಾಂತಿ ಬೇಕು ಆದರೆ ಶಾಂತಿಯಿಂದ ಇರಬೇಕು, ಶಾಂತಿ ಬೇಡ ಅಂದರೆ ನಿಮ್ಮ ಯಾಂಗನ್ನು ರೈಸ್ ಮಾಡಬೇಕು. ಸೊ ಯಾಂಗ್ ರೈಸ್ ಮಾಡಿದ ತಕ್ಷಣ ಶಾಂತಿ ಹೊರಗಡೆ ಹೋದ್ಲಾ? ಆಲ್ ಫ್ಯಾಮಿಲಿ ಮ್ಯಾನ್ಸ್, ನಿಮ್ಮ ಯಾಂಗ್ ರೈಸ್ ಆಗಿದ ತಕ್ಷಣ ಶಾಂತಿ ಹೊರಗಡೆ ಹೋಗಿಲ್ವಲ್ಲ? ಸೊ ಯಾಂಗ್ ರೈಸ್ ಆದರೆ ನಿಮ್ಮಲ್ಲಿ ಡಿಸಿಷನ್ ಮೇಕಿಂಗು ಪರ್ಫೆಕ್ಷನ್ ಬರುತ್ತೆ. ಯಾವಾಗ ಪರ್ಫೆಕ್ಷನ್ ಬರುತ್ತೆ? ನಿಮ್ಮ ಥಾಟ್ಸ್ ಕರೆಕ್ಟಾಗಿದ್ದಾಗ. ನಿಮ್ಮ ಥಾಟ್ಸ್ ಯಾವಾಗ ಕರೆಕ್ಟಾಗಿರುತ್ತೆ? ನಿಮ್ಮ ಇನ್ ಕರೆಕ್ಟಾಗಿದ್ದಾಗ. ಇನ್ ಡಿಫಿಷಿಯನ್ಸಿ ಇದ್ದು ಯಾಂಗ್ ಜಾಸ್ತಿ ಆದಾಗ ನಿಮ್ಮ ಮನೆಯಿಂದ ಶಾಂತಿ ಹೊರಗೆ ಹೋಗ್ತಾಳೆ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಯಾಂಗ್ ಜಾಸ್ತಿ ಇರೋರು ಏನನ್ನೆಲ್ಲ ಮಾಡ್ತಾರೆ? ಫಾಸ್ಟಾಗಿರ್ತಾರೆ, ನಮಗಿಂತ 100 ಪಟ್ಟು ಫಾಸ್ಟಾಗಿ ಯೋಚನೆ ಮಾಡ್ತಾರೆ. ಏನಾದರೂ ಒಂದು ವಿಷಯ ಬಂದರೆ 10 ಥರ ಒಂದೇ ಸರಿ ಯೋಚನೆ ಮಾಡ್ತಾರೆ. ಅವರಲ್ಲಿ ಯಾಂಗ್ ಇರುತ್ತೆ, ಇನ್ ಸಫಿಷಿಯೆಂಟ್ ಆಗಿರುತ್ತೆ ಅವ್ರಿಗೆ. ಇನ್ ಡಿಫಿಷಿಯನ್ಸಿ ಇದ್ದು ಯಾಂಗ್ ಜಾಸ್ತಿ ಇದ್ದರೆ ಮಾತ್ರ ಇವೆಲ್ಲ ಆಗುವಂಥದ್ದು. ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಯಾರಾದರೂ ಫಾಸ್ಟಾಗಿದ್ದಾನೆ ಅಂದರೆ ವಿಂಡ್ ಜಾಸ್ತಿ ಇರುತ್ತೆ. ಯೂಶ್ವಲಿ ವಿಂಡ್ ಜಾಸ್ತಿ ಇರೋಂಥ ವ್ಯಕ್ತಿಗಳು ಸಣ್ಣಗಿರ್ತಾರೆ, ಸ್ಲಿಮ್ ಆಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ನಮ್ಮ ಜಗನ್ನಾಥ್ ಸರ್ ಥರ ಇರ್ತಾರೆ, ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ. ಅದು ತಪ್ಪಾದರೂ ಸರಿಯಾದ್ರೂ ಫ್ಲೋ ಇರುತ್ತೆ ಅವರಲ್ಲಿ. ದಟ್ ಈಸ್ ಕಾಲ್ಡ್ ಮೂಮೆಂಟಮ್. ಇದು ತಪ್ಪು ಇದು ಸರಿ ಆಮೇಲೆ ಯೋಚನೆ ಮಾಡ್ಬೋದು. ಆ ಫ್ಲೋ ಇದೆಯಲ್ವಾ, ಫ್ಲೋ ಫಟಾಫಟ್ ಅಂತ ಬರುತ್ತೆ ಅದು. ಸೊ ಹಾಗಾಗಿ ಯಾಂಗ್ ಈಸ್ ಎನರ್ಜೆಟಿಕ್ ಮ್ಯಾನ್ ಅಂತ ಹೇಳ್ಬೋದು. ಓಕೆ, ಅದೇ ಯಾಂಗ್ ಕಡಿಮೆ ಆದರೆ ಏನಾಗುತ್ತೆ? ಸಿಂಪ್ಟಮ್ಸ್ ಏನಿರುತ್ತೆ ಯಾಂಗ್ ಕಡಿಮೆ ಆದರೆ? ಯಾಂಗ್ ಕಡಿಮೆ ಆದರೆ ಯೂಶ್ವಲಿ ಯಾರೋ ಹೇಳಿದ್ರಲ್ವ ಸೌತೆಕಾಯಿ ತಿಂದರೆ ಏನೋ ಆಗುತ್ತೆ ಅನ್ನೋದು. ಸೊ ಯಾಂಗ್ ಕಡಿಮೆ ಆದರೆ ನಮ್ಮ ಫೀಲಿಂಗ್ಸ್ ಇನ್ನು ಜಾಸ್ತಿ ಇದೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಇನ್ನು ಜಾಸ್ತಿ ಇರೋದಿಲ್ಲ, ಇನ್ನು ಕರೆಕ್ಟಾಗಿರುತ್ತೆ. ಇಲ್ಲ ಒಂದೊಂದು ಸರಿ ಇನ್ನೂ ಕಡಿಮೆ ಇರುತ್ತೆ, ಯಾಂಗು ಕಡಿಮೆ ಆಗುತ್ತೆ ಅವಾಗ. ಸೊ ಯಾಂಗ್ ಕಡಿಮೆ ಆದಾಗ ಯೂಶ್ವಲಿ ನಮಗೆ ಕೋಲ್ಡ್ನೆಸ್ ಫೀಲ್ ಆಗುತ್ತೆ, ಚಳಿ ಆಗುತ್ತೆ, ಚಳಿನ ತಡೆಯೋಕ್ಕಾಗೋದಿಲ್ಲ ನಮಗೆ, ಸುಸ್ತಿರುತ್ತೆ. ಅಂದರೆ ಎಲ್ಲ ಸುಸ್ತುಗೂ ಇನ್ನೇ ಕಾರಣನ ಸೆಗ್ರಿಗೇಟ್ ಮಾಡ್ಕೊಂಡು ಹೋಗಿ. ಇದೊಂದು ಲಕ್ಷಣಗಳು, ಇವೆಲ್ಲ ಏನೇನು ಇರ್ತವೆ ಅನ್ನೋದನ್ನು. ಸ್ಲೋ ಮೆಟಬಾಲಿಸಮ್ ಇರುತ್ತೆ, ನಾನು ಆಗಲೇ ಹೇಳಿದೆ, ಡೈಜೆಷನ್ ಎಕ್ಸಾಂಪಲ್ ಕೊಟ್ಟೆ. ಸೊ ಅದನ್ನು ಯಾಂಗ್ ಡಿಫಿಷಿಯನ್ಸಿ ಇರುವಂಥದ್ದು. ಸೊ ಇವೆಲ್ಲನೂ ಎಕ್ಸಾಂಪಲ್ ಫಾರ್ ದ ಯಾಂಗ್ ಡಿಫಿಷಿಯನ್ಸಿ ಅಂತ ಹೇಳುವಂಥದ್ದು. ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಿಮ್ಮ ಪೇಷಂಟ್ಗೆ ಯಾರಿಗಾದರೂ ಹೈ ಬಿ ಪಿ ಮತ್ತು ತಲೆ ಬಿಸಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಬಿ ಪಿನೂ ಜಾಸ್ತಿ ಇದೆ, ತಲೆನೂ ಬಿಸಿ ಬಿಸಿ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಈಗ ಹೇಳಿ, ಇದನ್ನು ನೀವು ಸಿಂಪ್ಟಮ್ಸ್ ಏನಂತ ತಗೊಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾಂಗ್ ಎಕ್ಸೆಸ್ ಇನ್ ಡೆಫಿಷಿಯನ್ಸಿ.
ಹೈ ಬಿ ಪಿ ಮತ್ತು ತಲೆ ಬಿಸಿ ಇದೆ. ಎಸ್ ಸರ್. ಅವರಲ್ಲಿ ಇನ್ನೊಂದು ಸ್ವಲ್ಪ ಇದ್ದಿದೆ, ಒಂದು ಸ್ವಲ್ಪ ತಲೆ ಬಿಸಿ ಆಗ್ತಾ ಇರಲಿಲ್ಲ. ಸೊ ಎರಡನ್ನೂ ಒಟ್ಟಿಗೆ ಕನ್ಸಿಡರ್ ಮಾಡ್ಕೊಳ್ಳುವಂಥದ್ದು. ಹೌದು. ನೆಕ್ಸ್ಟ್, ಬಿ ಪಿ ಮತ್ತು ತಲೆನೋವು. ಬಿ ಪಿ ಜಾಸ್ತಿ ಆಗಿದೆ, ತಲೆನೋವು ಬಂದಿದೆ. ಇದನ್ನು ಯಾವ ರೀತಿ ನೀವು ಜಡ್ಜ್ ಮಾಡ್ತೀರಾ? ಇನ್ ಎಕ್ಸಸ್ ಹೇಳ್ತೀರಾ, ಯಾಂಗ್ ಎಕ್ಸಸ್ ಹೇಳ್ತೀರಾ, ಅಥವಾ ಇನ್ ಡಿಫಿಷಿಯನ್ಸಿ ಅಂತ ಹೇಳ್ತೀರಾ, ಅಥವಾ ಯಾಂಗ್ ಡಿಫಿಷಿಯನ್ಸಿ ಅಂತ ಹೇಳ್ತೀರಾ ನೀವು ಇದನ್ನು? ವಿಂಡ್ ಜಾಸ್ತಿ ಆಗಿ ಯಾಂಗ್ ಎಕ್ಸೆಸ್ ತಲೆನೋವು. ನಾನು ವಿಂಡ್ ಬಗ್ಗೆ ಮಾತಾಡಿಲ್ಲ, ಓನ್ಲಿ ಇನ್ ಅಂಡ್ ಯಾಂಗ್. ಅದೇ ಯಾಂಗ್ ಎಕ್ಸೆಸ್ ತಲೆನೋವು. ಯಾಂಗ್ ಎಕ್ಸಸ್ ಆರ್ ಇನ್ ಡಿಫಿಷಿಯನ್ಸಿ. ಯಾಂಗ್ ಇನ್ ಡಿಫಿಷಿಯನ್ಸಿ ಅನ್ಸುತ್ತೆ. ಇನ್ ಡಿಫಿಷಿಯನ್ಸಿ. ನೆಕ್ಸ್ಟ್ ಕೇಸಲ್ಲಿ ಚಳಿ ಜಾಸ್ತಿ ಇದೆ, ಸುಸ್ತು ಇದೆ. Yang deficiency in Yang deficiency due to in excess. Yang deficiency due to in excess. ಅಥವಾ ಎಕ್ಸಸ್ ಹೇಳ್ಬೋದು ಅದನ್ನ ಹೇಳಿ. ಯಾಂಗ್ ಕರೆಕ್ಟ್ ಆಗಿರುತ್ತೆ, ಸಪೋಸ್ ಇನ್ನೊಂದೇ ಜಾಸ್ತಿ ಆಗಿರುತ್ತೆ, ಅವಾಗ ಹ್ಯಾಂಗ್ ಎಕ್ಸಸ್ ಅಲ್ಲ, ಇನ್ ಎಕ್ಸಸ್ ಅವಾಗಲೂ ಚಳಿ ಆಗುತ್ತೆ ಅವ್ರಿಗೆ. ಊಟ ಮಾಡ್ತಾರೆ, ಊಟ ಮಾಡಿ ಜೀರ್ಣ ಆಗುತ್ತೆ, ಟೈಮ್ ಟು ಟೈಮು ಚಳಿ ಇರುತ್ತೆ ಅವ್ರಿಗೆ. ಕೆಲಸ ಮಾಡಕ್ ಹೋದ್ರೆ ಸುಸ್ತು ಅಂತಾರೆ. ಆರಾಮಾಗಿ ಕೂತ್ಕೊಂಡಿದ್ರೆ ಓಕೆ, ನಾರ್ಮಲ್ ಆಗಿರ್ತಾರೆ. ಸೊ ಇನ್ನೂ ಜಾಸ್ತಿ ಇರುತ್ತೆ. ಯಾಂಗ್ ನಾರ್ಮಲ್ ಆಗೇ ಇರುತ್ತೆ. ಯಾವಾಗ ಡೈಜೆಷನ್ ಕರೆಕ್ಟಾಗಿರುತ್ತೆ ಅವರಲ್ಲಿ ಇನ್ ಎಕ್ಸಿಸ್. ಯಾಕೆ ಇನ್ನು ಎಕ್ಸಿಸ್ ಆಯಿತು ಅಂದರೆ ಅವರ ಸೋಮಾರಿತನ ನಾರ್ಮಲೈಸ್ ಮಾಡಿಕೊಂಡ್ರೆ, ಲೈಫ್ ಸ್ಟೈಲ್ನ ಸರಿ ಮಾಡಿಕೊಂಡ್ರೆ, ಸೊ ಇನ್ ಕಡಿಮೆ ಆಗುತ್ತೆ. ಯಾಂಗ್ ಇದೆ ಅವರಲ್ಲಿ, ಯಾಂಗ್ ಇರೋದ್ರಿಂದ ಡೈಜೆಷನ್ ಚೆನ್ನಾಗಿತ್ತು. ಸೊ ಹಾಗಾಗಿ ಇನ್ನನ್ನು ಕಡಿಮೆ ಮಾಡಬೇಕು. ಹೇಗೆ ಇನ್ನನ್ನು ಕಡಿಮೆ ಮಾಡಬೇಕು? ಫಿಸಿಕಲ್ ಎಕ್ಸಸೈಸಿಂದ ನಾವು ಅವರನ್ನು ಆಕ್ಟಿವೇಟ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ಹೆಂಗೆ ನಾವು ಡಯಾಗ್ನೈಸ್ ಮಾಡಬೇಕು ಅಂದರೆ ಪಲ್ಸಿಂದ ಡಯಾಗ್ನೈಸ್ ಮಾಡಬೇಕು, ಟಂಗಿಂದ ಡಯಾಗ್ನೈಸ್ ಮಾಡಬೇಕು. ಇಷ್ಟೇ ಹೇಳೋದು ಪೇಷಂಟು. ನನಗೆ ಚಳಿ ಇದೆ, ಸುಸ್ತಾಗ್ತಾ ಇದೆ ಅಂತಾರೆ, ಇಲ್ಲ ನನಗೆ ಬಿ ಪಿ ಜಾಸ್ತಿ ಇದೆ, ತಲೆನೋವು ಬಂದಿದೆ ಅಂತಾರೆ. ನೀವು ಮುಟ್ಟು ನೋಡಿದ್ರೆ ಪೇಷಂಟು ಸ್ವಲ್ಪ ಹೀಟು ಕಾಣಿಸ್ಬೋದು ಅಥವಾ ಕಾಣಿಸ್ದೇನೂ ಇರ್ಬೋದು. ಸೊ ಈ ಸಮಯದಲ್ಲಿ ಎಲ್ಲನೂ ನಾವು ಟಂಗ್ ಇಮೇಜನ್ನು ನೋಡಿ ಡಿಸಿಷನ್ ತಗೋಬೇಕು. ನಾವು ಮುಟ್ಟಿದ ತಕ್ಷಣ ಪೇಷಂಟ್ ಬಿಸಿಯಾಗಿದ್ದು ಅವ್ರು ಹೇಳೋದು ನಮಗೆ ಕರೆಕ್ಟಾಗಿ ಫೀಲ್ ಇತ್ತು ಅಂದರೆ ಇದು ಕರೆಕ್ಟಾಗಿದೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸಪೋಸ್ ಯಾವ ವೆದರಿಂದ ಪೇಷಂಟ್ ನಮಗೆ ಕ್ಲಿನಿಕ್ ಒಳಗಡೆ ಎಂಟ್ರಿ ಆಗಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ನಾನು ಆಗಲೇ ಹೇಳಿದೆ, ಬಿ ಪಿ ಜಾಸ್ತಿ ಇದೆ, ಮೈಯೆಲ್ಲ ಬಿಸಿ ಇದೆ ಅಥವಾ ತಲೆನೋವಿದೆ ಅಂತ ಹೇಳ್ತಾರೆ. ವಿಂಟರಲ್ಲಿ ಬರ್ತಾರೆ, ನೀವು ಮುಟ್ಟಿದಾಗ ಪೇಷಂಟು ತಣ್ಣಗೆ ಇರ್ತಾರೆ. ಸಮ್ಮರಲ್ಲಿ ಬರ್ತಾರೆ, ನೀವು ಮುಟ್ಟೋವಾಗಲೇ ಬಿಸಿ ಕಾಣಿಸ್ತಾ ಇರ್ತಾರೆ ಪೇಷಂಟು. ಸೊ ಯಾವ ಸೀಸನ್ ಅಂತಲೂ ಫಸ್ಟ್ ನೋಡ್ಕೋಬೇಕು. ನೀವು ಕ್ಲಿನಿಕ್ ಹೋಗೋಕ್ಕೆ ಮುಂಚೆ ಸೀಸನ್ ಯಾವುದು, ವಾರ ಯಾವುದು, ನೀವು ಬೆಳಿಗ್ಗೆ ಇದ್ದೀರಾ ಸಾಯಂಕಾಲ ಇದ್ದೀರೋ ನೀವು ಕ್ಲಿನಿಕಲ್ಲಿ ಅಂತ ನೀವು ಸೆಗ್ರಿಗೇಟ್ ಮಾಡ್ಕೋಬೇಕು. ಬಂದಿರೋ ಪೇಷಂಟನ್ನು ಸೀಸನ್ ವೈಸ್, ಏಜ್ ವೈಸ್, ಊಟ ಮಾಡ್ಕೊಂಡು ಬಂದಿದ್ದಾರಾ, ಖಾಲಿ ಹೊಟ್ಟೆಲಿ ಬಂದಿದ್ದಾರಾ, ಇವನ್ನೆಲ್ಲನೂ ನೀವು ಕ್ಲಾಸಿಫಿಕೇಷನ್ ಮಾಡ್ಕೋಬೇಕು. ಇದೆಲ್ಲ ಕ್ಲಾಸಿಫಿಕೇಷನ್ ಮಾಡ್ಕೊಂಡ್ಮೇಲೆ 100% ನೀವು ಕರೆಕ್ಟು ಡಯಾಗ್ನೈಸ್ಗೆ ಬದ್ಧರಾಗಿರ್ತೀರ. ಅವ್ರು ಹೇಳಿದ್ದನ್ನು ಅಷ್ಟೇ ನಾವು ಕೇಳಿ ಬರೆಯೋಕ್ಕೆ ಹೋದಾಗ ನಾವು ಸಿಂಪ್ಟಮ್ಸ್ ವೈಸ್ ಎಲ್ಲೋ ನಾವು ಇಡುತ್ತೀವಿ ಆಗ. ಸೊ ಇದಿಷ್ಟೂ ನಿಮ್ಮ ಗಣನೆಗಿರಬೇಕು. ನೀವು ಕ್ಲಿನಿಕಲ್ಲಿರೋ ಸಮಯ ಯಾವುದು ಅನ್ನೋದು ತುಂಬ ಇಂಪಾರ್ಟೆಂಟು. ಬೆಳಿಗ್ಗೆ ಇದ್ದೀರಾ, ಸಾಯಂಕಾಲ ಇದ್ದೀರೋ, ಪೇಷಂಟ್ ಬಂದಿರೋ ಸಮಯ ಯಾವುದು, ಊಟ ಎಷ್ಟೊತ್ತಿಗಾಯಿತು. ಸೊ ಈ ಸಿಂಪ್ಟಮ್ಸ್ ಎಲ್ಲ ನೋಡಿದ್ಮೇಲೆ ನೀವು ಪ್ರಶ್ನೆಗಳನ್ನ ಕೇಳ್ತಾ ಹೋಗಬೇಕು. ಅವ್ರಿಗೆ ಯೋಚನೆ ಮಾಡೋಕ್ಕೆ ಬಿಡಬಾರ್ದು, ಒಂದೊಂದೇ ಪ್ರಶ್ನೆ ರೆಡಿ ಇರಬೇಕು. ಅವ್ರು ಹೇಳಿರೋ ಸಿಂಪ್ಟಮ್ಸ್ ಬೇಸನ್ನು ಇಟ್ಕೊಂಡು ಮಿನಿಮಮ್ 4ರಿಂದ 6 ಪ್ರಶ್ನೆನ ಕೇಳಬೇಕು. ಆಮೇಲೆ ಬೇರೆ ಏನು ಸಿಂಪ್ಟಮ್ಸ್ ಇದೆ ಲಾಸ್ಟಲ್ಲಿ ಕೇಳುವಂಥದ್ದು. ಸೊ ಬೇಸ್ಡ್ ಆನ್ ದಟ್ ನೀವು ಡಯಾಗ್ನೈಸ್ ಮಾಡ್ಕೋಬೋದು, ಈಸಿ ಆಗುತ್ತೆ. ನಾವು ಕೇವಲ ಇನ್ ಆ್ಯಂಡ್ ಯಾಂಗ್ ಮಾತ್ರನೇ ನಾವು ನೋಡ್ಕೊಳ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ. ಅರ್ಥ ಆಯ್ತಲ್ಲ? ಈಗ ಯಾಂಗ್ ಪ್ರತಿಯೊಂದು ಇನ್ನಲ್ಲೂ ಇರುತ್ತೆ,
ಆ ಇನ್ ಯಾಂಗ್ ಆಗಿ ಕನ್ವರ್ಟ್ ಆಗೋದಕ್ಕೆ ನಮಗೆ ಖಂಡಿತ ಯಾಂಗ್ ಫಂಕ್ಷನ್ ಬೇಕೇ ಬೇಕು. ಸೊ ಯಾಂಗ್ ಫಂಕ್ಷನ್ ಇಲ್ದಿರ ಇನ್ ಯಾಂಗ್ ಆಗಿ ಕನ್ವರ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಸಂಪೂರ್ಣವಾಗಿ ನಾವು ಇನ್ನು ಮತ್ತು ಯಾಂಗನ್ನು ಜೊತೆಯಾಗಿ ತಗೊಂಡೋಗುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾಂಗ್ ಬಗ್ಗೆ ಏನಾರ ಕ್ವಶನ್ಸ್ ಉಂಟಾ ಈಗ? ಸರ್ ಸ್ಕಿನ್ ಅಲ್ಲಿ ಸ್ವಲ್ಪ ಡೌಟ್ಸ್ ಬರುತ್ತೆ ಸರ್. ಅಂದ್ರೆ ಸ್ಕಿನ್ ಈಗ ನಮ್ಗೆ ರ್ಯಾಶಸ್ ಅಂತ ಬರುತ್ತಲ್ಲ, ರೆಡ್ ರ್ಯಾಶಸ್ ಬಂದ್ರೆ ನಾವು ಹೀಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ. ಫಸ್ಟ್ ಬಂದ್ರೆ ಅದನ್ನ ಕೋಲ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಬಾಡಿಲಿ ಹೀಟ್ ಸಿಂಪ್ಟಮ್ಸ್ ನಮಗೆ ಅಷ್ಟು ಕಾಣದೇನೆ ರೆಡ್ ರ್ಯಾಶಸ್ ಆದ್ರೆ ಅದನ್ನ ಯಾವ ತರ ಅಂದ್ರೆ ಇನ್ನು ಹೆಂಗ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. Skin wise ಅಲ್ಲಿ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆಯಾ? ಕೋಲ್ಡ್ ಸಿಂಪ್ಟಮ್ಸ್ ಅಂದ್ರೆ ಸ್ಕಿನ್ ಅಲ್ಲೇ ರೆಡ್ ರ್ಯಾಶಸ್ ಇರುತ್ತೆ ಸರ್. ಅದು ಹೌದು, ರೆಡ್ ಬಾಡಿಲಿ ಬಂದ್ಬಿಟ್ಟು ಬಟ್ ಸಿಂಪ್ಟಮ್ಸ್ ಬಂದು ಹೀಟ್ ಸಿಂಪ್ಟಮ್ಸ್ ಏನ್ ಅಷ್ಟು ಕಾಣಿಸೋದಿಲ್ಲ ಬಾಡಿಲಿ. ಕೋಲ್ಡ್ ಸಿಂಪ್ಟಮ್ಸ್ ಇರುತ್ತೆ ನಾರ್ಮಲಿ. ಅಂದ್ರೆ ನಮ್ದು ಒಂದು ಏನಂತೀವಿ ಕಫ ಆಗಿರ್ಬೋದು, ವೈಟ್ ಕಲರ್ ಇರುತ್ತೆ. ಆಮೇಲೆ ನಮ್ದು ಉಸಿರಾಟ ಆಗಿರ್ಬೋದು, ಬಿಸಿ. ಎಕ್ಸಾಂಪಲ್ ತಗೊಂಡಾಗ ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ನಾವು ತಗೊಳ್ತೀವಿ. ಹೌದು ಸರ್. ಸೊ ಅಲ್ಲಿ ಈವನ್ ಲಂಗ್ಸ್ ಡ್ರೈನೆಸ್ ಇದ್ರೂ ಸಹ ನಿಮಗೆ ಸ್ಕಿನ್ ರ್ಯಾಷಸ್ ಬರುತ್ತೆ. ಸೊ ಅಲ್ಲಿ ಡ್ಯಾಂಪ್ ಹೀಟ್ ಇತ್ತು ಅಂತ ಇಟ್ಕೊಳ್ಳಿ, ಲಂಗ್ಸ್ ಅಲ್ಲಿ ಬಾಡಿ ಕೋಲ್ಡ್ ಇರುತ್ತೆ, ಲಂಗ್ಸ್ ಒಂದೇ ಡ್ಯಾಂಪ್ ಹೀಟ್ ಇರುತ್ತೆ, ಅವಾಗ ನಿಮಗೆ ರೆಡ್ ರ್ಯಾಷಸ್ ಸಹಜವಾಗಿ ಬರುತ್ತೆ. ಓಕೆ. ಸೊ ಅದನ್ನ ಹೀಟ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಹೌದು, ಹೀಟ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಅದನ್ನ ಆ ಡ್ರೈನೆಸ್ ಹೋಗ್ಲಾಡಿಸ್ಬೇಕು. ಸೊ ಡ್ಯಾಂಪ್ ಹೀಟ್ ಅಂದ್ರೆ ಹೀಟ್ ಸಿಂಪ್ಟಮ್ಸ್ ಅದೆಲ್ಲನೂ. ಲಾರ್ಜ್ ಇಂಟೆಸ್ಟೈನ್ ಅದಕ್ಕೆ ಕಲ್ಪ್ರೇಟ್ ಆಗಿರುತ್ತಾ ಇಲ್ಲ ಲಂಗ್ಸ್ ಕಲ್ಪ್ರೇಟ್ ಆಗಿರುತ್ತಾ ನೋಡಬೇಕು. ಸೊ ನೀವು ಪಲ್ಸ್ ನೋಡ್ಬಿಟ್ಟು ಅದನ್ನ ಡಯಾಗ್ನೈಸ್ ಮಾಡ್ಬೋದು ಈಸಿಯಾಗಿ ಬೇಸ್ಡ್ ಆನ್ ಪಲ್ಸ್. ಟಂಗಲ್ಲೂ ಕಾಣಿಸುತ್ತೆ, ಸಿಂಪ್ಟಮ್ಸ್ ಅಲ್ಲೂ ಇರುತ್ತೆ. ಸಿಂಪ್ಟಮ್ಸ್ ಅಲ್ಲಿ ನಾವು ಕನ್ಫ್ಯೂಷನ್ನ ಕ್ಲಾರಿಫೈ ಮಾಡೋದಕ್ಕೆ ಟಂಗ್ ತಗೊಳ್ತೀವಿ. ಅದನ್ನು 100% ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ನಾವು ಪಲ್ಸ್ನ ತಗೊಳ್ತೀವಿ. ಸೊ ಒಂದು ಪೇಷಂಟನ್ನು ನಿಮಗೆ ಕನ್ಫ್ಯೂಷನ್ ಬಂದಾಗ ಈ 3 ಸ್ಟೆಪ್ಪಲ್ಲಿ ಕನ್ಸಿಡರೇಷನ್ ಮಾಡಬೇಕಾಗತ್ತೆ. ಒಂದೇ ಸ್ಟೆಪ್ಪಲ್ಲಿ ನಾವು ಕನ್ಸಿಡರೇಷನ್ಗೆ ಹೋಗೋಕ್ಕಾಗೋದಿಲ್ಲ.